ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಯನ್ನ ತಿಳಿಸುವನಾಗಿದೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸುವ ಕೀರ್ತನೆಗಳು 119 ಅದರ 82ನೇ ವಾಕ್ಯ. ನಿನ್ನ ನುಡಿಯನ್ನು ನೆರವೇರಿಸಿ ಯಾವಾಗ ನನ್ನನ್ನು ಸಂತೈಸುವೆ ಎಂಬುದಕ್ಕೋಸ್ಕರವೇ ನನ್ನ ದೃಷ್ಟಿ ಮಂದವಾಯಿತು. ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ದೇವರ ವಾಕ್ಯವನ್ನು ಗಮನಿಸುವುದಕ್ಕೆ ಸಾಧ್ಯ ಏನಂತ ಹೇಳಿದ್ರೆ, ನಮ್ಮನ್ನು ಸಂತೈಸುವವರು ಯಾರಿದ್ದಾರೆ? ಅನೇಕ ಸಾರಿ ನಾವು ಆಲೋಚನೆ ಮಾಡುತ್ತೇವೆ, ಚಿಂತೆ ಮಾಡುತ್ತೇವೆ, ದುಃಖಕ್ಕೊಳಗಾಗುತ್ತೇವೆ. ನನ್ನನ್ನು ಸಂತೈಸುವವರು ಯಾರಿದ್ದಾರೆ? ನನ್ನನ್ನು ಪ್ರೀತಿಸುವವರು ಯಾರಿದ್ದಾರೆ? ನನ್ನನ್ನು ಅರ್ಥ ಮಾಡಿಕೊಳ್ಳುವಂಥವ್ರು ಯಾರಿದ್ದಾರೆ? ಈ ಲೋಕದಲ್ಲಿ ಅನೇಕ ಸಾರಿ ನಮ್ಮನ್ನು ದುಃಖಪಡಿಸುವವರಿದ್ದಾರೆ, ನಮ್ಮನ್ನು ನೋಯಿಸುವವರಿದ್ದಾರೆ, ನಮ್ಮನ್ನು ಕಷ್ಟಕ್ಕೆ ಒಳಪಡಿಸುವವರಿದ್ದಾರೆ, ನಮ್ಮನ್ನು ಅವಮಾನಕ್ಕೆ ಒಳಪಡಿಸುವವರಿದ್ದಾರೆ, ನಮ್ಮನ್ನು ಕೊರತೆಗೆ ಒಳಪಡಿಸುವವರಿದ್ದಾರೆ, ನಿರಾಸೆಗೆ ಒಳಪಡಿಸುವವರಿದ್ದಾರೆ. ಆದರೆ ಸಂತೈಸುವವರು ಯಾರಾದರೂ ಇದ್ದಾರಾ ಎಂಬುದಾಗಿ ಗಮನಿಸುವಾಗ ಈ ಲೋಕದಲ್ಲಿ ಮನುಷ್ಯರು ಕೆಲವೊಂದು ಸಾರಿ ನಮಗೆ ಯಾರು ಸಿಕ್ಕುವುದಕ್ಕೆ ಸಾಧ್ಯವಾಗಿರುವುದಿಲ್ಲ. ಆದರೆ ನಿನ್ನನ್ನು ಸಂತೈಸುವುದಕ್ಕಾಗಿ ನಿನ್ನನ್ನು ಸೃಷ್ಟಿ ಮಾಡಿರುವ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ನಿನ್ನ ಪಕ್ಷವಾಗಿದ್ದಾನೆ. ಒಂದು ವೇಳೆ ಈ ಲೋಕವೆಲ್ಲವೂ ನಿನ್ನನ್ನು ತೊರೆದರು, ನಿನ್ನ ಸ್ನೇಹಿತರು, ನಿನ್ನ ಬಂಧು ಮಿತ್ರರು, ನಿನ್ನ ಒಡ ಹುಟ್ಟಿದವರು, ನೀನು ಪ್ರೀತಿಸಿದವರೆಲ್ಲರೂ ನಿನ್ನನ್ನು ತೊರೆದರು, ನಿನ್ನನ್ನು ಸಂತೈಸುವುದಕ್ಕಾಗಿ ಯೇಸು ಕ್ರಿಸ್ತನು ಸಿದ್ಧವಾಗಿದ್ದಾನೆ. ಆತನು ಸಂತೈಸುವ ದೇವರಾಗಿದ್ದಾನೆ. ಒಂದು ವೇಳೆ ನಿನ್ನ ಸ್ವಂತ ತಾಯಿ ನಿನ್ನನ್ನು ಒಂದು ವೇಳೆ ಮರೆತರು, ಆತನು ನಿನ್ನನ್ನು ಮರೆಯದೆ ನಿನ್ನನ್ನು ಸಂತೈಸುವುದಕ್ಕಾಗಿ ಯಾವಾಗಲೂ ಸಿದ್ಧವಾಗಿರುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ಆತನ ಮೇಲೆ ನಂಬಿಕೆ ಇಡು. ಆತನು ನಿನ್ನನ್ನು, ನಿನ್ನ ಹೃದಯವನ್ನು, ನಿನ್ನನ್ನು, ನಿನ್ನ ಜೀವನವನ್ನು, ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನನ್ನು, ನಿನ್ನ ಎಲ್ಲ ಸ್ಥಿತಿಗತಿಗಳನ್ನು ನೋಡಿ ನಿನ್ನನ್ನು ಸಂತೈಸುವುದಕ್ಕಾಗಿ ಯೇಸು ಕ್ರಿಸ್ತನು ಸಿದ್ಧನಾಗಿದ್ದಾನೆ. ಗಾಡ್ ಬ್ಲೆಸ್ ಯು.